ನೋಡಿ, ಟಿಕೆಟ್ ಘೋಷಣೆ ಬೆನ್ನಲ್ಲೇ ಧಗಧಗಿಸ್ತಾ ಇದೆ ಜ್ವಾಲಾಗ್ನಿ. ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ ಕೇಸರಿ ಮನೆ. ವಂಚಿತರ ಅಸಮಾಧಾನ, ಅಭಿಮಾನಿಗಳ ರೋಷಾವೇಶ, ಬಂಡಾಯದ ಕೂಗಿಗೆ ಒಳಗೊಳಗೆ ಒಂದು ರೀತಿಯಲ್ಲಿ ಆಕ್ರೋಶ. ಟಿಕೆಟ್ ವಂಚಿತರ ಕಣ್ಣೀರು ಹೇಗಿದೆ ಬಿಜೆಪಿಯಲ್ಲಿ ಪರಿಸ್ಥಿತಿ? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ಟಿಕೆಟ್ ಜ್ವಾಲಾಗ್ನಿ. ನಾನು ಅಶ್ವಥವಿತ್. ಲೋಕಸಮರಕ್ಕೆ ಬಿಜೆಪಿ ಅಳೆದು ತೂಗಿ ಟಿಕೆಟ್ ಅನ್ನು ಕೊಟ್ಟಿದೆ. 8 ಮಂದಿ ಹಾಲಿ ಸಂಸದರಿಗೆ ಬಿಜೆಪಿ ಹೈಕಮಾಂಡ್ ಕೋಕ್ ಕೊಟ್ಟಿದೆ. ಟಿಕೆಟ್ ಮಿಸ್ ಆಗಿರೋ ಕ್ಷೇತ್ರದಲ್ಲಿ ದಾವಾಗ್ನಿಯೇ ಎದ್ದಿದೆ. ಸಂಸದರ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರು ರೋಷಾವೇಶವನ್ನು ಹೊರಹಾಕ್ತಿದ್ದಾರೆ. ಟಿಕೆಟ್ ವಂಚಿತರು ಸಹ ಹೈಕಮಾಂಡ್ ವಿರುದ್ಧ ಬೆಂಕಿ ಉಗುಳುತ್ತಿದ್ದಾರೆ. ಹಾಗಿದ್ರೆ ಯಾವೆಲ್ಲ ಕ್ಷೇತ್ರದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ? ಕೇಸರಿ ಮನೆಯಲ್ಲಿ ಅಸಮಾಧಾನ ತಣಿಸೋ ಕೆಲಸ ಯಾರ ಹೆಗಲಿಗೆ ಹಾಕಲಾಗಿದೆ ತೋರಿಸ್ತೀವಿ ನೋಡಿ. ಕೆಂಡ, ರಣರಣ ಕೆಂಡ. ಕೇಸರಿ ಮನೆಯಲ್ಲಿ ಬಿಸಿ ಬಿಸಿ ಟಿಕೆಟ್ ಕೆಂಡ. ಲೋಕಸಮರಕ್ಕೆ ಟಿಕೆಟ್ ಘೋಷಣೆ ಮಾಡುತ್ತಿದ್ದಂತೆ ಧಗಧಗ ದಾವಾಗ್ನಿ ಭುಗಿಲೆದ್ದಿದೆ. ಟಿಕೆಟ್ ವಂಚಿತರು ಹೈಕಮಾಂಡ್ ವಿರುದ್ಧ ಬೆಂಕಿ ಉಗುಳುತ್ತಿದ್ದಾರೆ. ಬಂಡಾಯದ ಬಾವುಟ ಹಾರಿಸಲು ಸಜ್ಜಾಗುತ್ತಿದ್ದಾರೆ. ಮತ್ತೊಂದು ಕಡೆ ಕೆಲವು ಕ್ಷೇತ್ರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸುಮ್ಮನಾಗಿದ್ರೆ, ಅವರ ಅಭಿಮಾನಿಗಳು ಮಾತ್ರ ಸುಮ್ಮನಾಗಿಲ್ಲ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೆಂಕಿ ಉಗುಳುತ್ತಿದ್ದಾರೆ. ಈಗಲೇ ಕೊಟ್ಟಿರೋ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಅನೌನ್ಸ್ ಮಾಡಿ ಅಂತ ಕೇಳಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಲೋಕಸಮರ ಟಿಕೆಟ್ನ ಬೆಂಕಿ ಹೊತ್ತಿ ಉರಿಯುತ್ತಿದೆ. ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ಸ್ಥಿತಿ. ಲೋಕಸಭೆ ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಬಿರುಗಾಳಿ. ಅಂತೂ ಇಂತೂ ಬಿಜೆಪಿ ಅಳೆದು ತೂಗಿ 2ನೇ ಪಟ್ಟಿ ರಿಲೀಸ್ ಮಾಡಿದೆ. ರಾಜ್ಯಕ್ಕೆ ಇದು ಮೊದಲನೆಯ ಪಟ್ಟಿಯಾದ್ರೂ ಕೇಂದ್ರಕ್ಕೆ ಮಾತ್ರ ಇದು 2ನೇ ಪಟ್ಟಿ. 2ನೇ ಪಟ್ಟಿಯಲ್ಲಿ ಅಚ್ಚರಿಯ ಹೊಸ ಮುಖಗಳಿಗೆ ಬಿಜೆಪಿ ಮಣೆ ಹಾಕಿದೆ. ಹಾಗೆ ನೋಡಿದ್ರೆ ಬಿಜೆಪಿಯ ಈ ಲಿಸ್ಟ್ನಲ್ಲಿ ಯಡಿಯೂರಪ್ಪರ ನಿರ್ಧಾರ ಢಾಳವಾಗಿ ಕಾಣ್ತಿದೆ. ಬರೋಬ್ಬರಿ 20 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದ್ದು 10 ಹೊಸ ಮುಖಗಳಿಗೆ ಮಣೆ ಹಾಕಿದೆ. ಹಾಗೆ 8 ಹಾಲಿ ಸಂಸದರಿಗೆ ಕೋಕ್ ಕೊಟ್ಟಿದೆ. ಅದು ಅಲ್ಲದೆ ಶೋಭಾ ಕರಂದ್ಲಾಜೆಯನ್ನ ಚಿಕ್ಕಮಗಳೂರಿನಿಂದ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಿದೆ. ಹೀಗೆ ಸಾಕಷ್ಟು ಪ್ರಯೋಗಗಳ ಮೂಲಕ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದೆ. ಯಾವಾಗ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಯ್ತೋ ಅಲ್ಲಿಂದಲೇ ಶುರುವಾಯಿತು ಬಿಜೆಪಿಯಲ್ಲಿ ಕೆಂಡ. ಟಿಕೆಟ್ ಅನೌನ್ಸ್ಗೂ ಮುನ್ನ ಅವರಿಗೆ ಟಿಕೆಟ್ ಇಲ್ಲ, ಇವರಿಗೆ ಟಿಕೆಟ್ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಇದು ಜಸ್ಟ್ ಅಂತೆ ಕಂತೆ ಮಾತುಗಳು ಮಾತ್ರ. ಬುಧವಾರ ರಾತ್ರಿ ಹೊತ್ತಿಗೆ ಬಿಜೆಪಿಯಲ್ಲಿ ಬಾಂಬ್ ಸ್ಫೋಟವಾಗಿತ್ತು. ಬಿಜೆಪಿ ಹೈಕಮಾಂಡ್ ರಾತ್ರೋರಾತ್ರಿ ಟಿಕೆಟ್ ಘೋಷಣೆ ಮಾಡಿತ್ತು. ಅಂದುಕೊಂಡಂತೆ ಕೆಲವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಹೊಸ ಮುಖಗಳಿಗೆ ಟಿಕೆಟ್ ಸಿಕ್ಕಿತ್ತು. ಹಾಗೆ ಶೋಭಾ ವಿಚಾರದಲ್ಲಿ ಕೊಂಚ ಪ್ರಯೋಗ ಆಗಿತ್ತು. ಯಾರೆಲ್ಲ ಟಿಕೆಟ್ ಮಿಸ್ ಮಾಡ್ಕೊಂಡ್ರೋ ಅಂತಹ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ಟಿಕೆಟ್ ಆಕಾಂಕ್ಷಿಗಳು ಬಂಡೆದ್ದಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದಾನಂದ ಗೌಡರಿಗೆ ಮಿಸ್ ಆಯಿತು ಟಿಕೆಟ್. ಅತ್ತ ಹಾವೇರಿಯಲ್ಲೂ ಹೆಚ್ಚಾಯ್ತು ಬೇಗುದಿ. ಮೊದಲಿನಿಂದಲೂ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸದಾನಂದ ಗೌಡರಿಗೆ ಟಿಕೆಟ್ ತಪ್ಪುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸ್ವತಃ ಸದಾನಂದ ಗೌಡ ಕೂಡ ಈ ಬಾರಿ ಚುನಾವಣೆಯಿಂದ ದೂರ ಸರಿಯುತ್ತೇನೆ ಅನ್ನೋ ಮಾತುಗಳನ್ನ ಆಡಿದ್ರು. ಆದ್ರೆ ಅದ್ಯಾಕೋ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಮತ್ತೆ ಟಿಕೆಟ್ ಪಡೆಯುವ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಈ ಬಾರಿ ತನಗೇ ಟಿಕೆಟ್ ಬೇಕು ಅಂತ ಹೇಳುತ್ತಿದ್ರು. ಆದ್ರೆ ಕೊನೆ ಸಮಯಕ್ಕೆ ಸದಾನಂದ ಗೌಡರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಆಗ ಸದಾನಂದ ಗೌಡರು ಚುನಾವಣೆಯಿಂದ ದೂರ ಸರಿಯುವ ಮಾತುಗಳನ್ನ ಹೇಳಿದ್ರು. ಸದ್ಯ ಸದಾನಂದ ಗೌಡಗೆ ಟಿಕೆಟ್ ಮಿಸ್ ಆಗಿದೆ. ಡಿವಿಎಸ್ ಕೂಡ ಅಸಮಾಧಾನಗೊಂಡಿದ್ದಾರೆ. ಅಲ್ಲದೆ ಈಶ್ವರಪ್ಪ ಜೊತೆಯಲ್ಲಿ ಚರ್ಚೆಗೆ ಮುಂದಾಗಿದ್ದಾರೆ. ಹೌದು, ಅವರು ತುಂಬ ನೊಂದುಕೊಂಡಿದ್ದಾರೆ. ಮತ್ತೇನೋ ನಾಳೆ ಶಿವಮೊಗ್ಗದಲ್ಲಿ ಸಭೆ ಕರೀತೇನೆ ಅಂತ ಹೇಳುವಂಥ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು. ಅದಕ್ಕಾಗಿ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ಅವರನ್ನು ಮಾತಾಡಿಸಿ ಹೋಗ್ತಾ ಇದ್ದೀವಿ. ಸರ್, ಅದಕ್ಕೆ ಭಾರಿ ನೊಂದುಕೊಂಡಿದ್ದಾರೆ. ಅದಕ್ಕಾಗಿಯೇ ಅವರನ್ನು ಮಾತಾಡ್ಸೋಣ ಅಂತ ಬಂದಿದ್ದೆವು. ನಾನು ಬಂದಾಗ ರವಿಯವರು ಬಂದಿದ್ದರು. ನಾವು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ಸಮಾನ ಮನಸ್ಕರಂತ ಮಾಧ್ಯಮದವರು ತೀರ್ಮಾನ ಮಾಡೋದಲ್ಲ. ಸಮಾನ ಮನಸ್ಕರಂತ ನಾವು ತೀರ್ಮಾನ ಮಾಡಬೇಕು. ಥ್ಯಾಂಕ್ ಯು.
ಅಲ್ಲ, ನಾನು ಆಕಾಂಕ್ಷಿ ಆಗಿದ್ದೆ, ನಂದು ಟಿಕೆಟ್ ಇಲ್ಲ ಅಂತ ಆಗಿದೆಲ್ಲ, ಇನ್ನೇನು ಇನ್ನು ಆಕಾಂಕ್ಷೆ ಇಲ್ಲ. ಹಾಲಿ 8 ಮಂದಿ ಸಂಸದರಿಗೆ ಟಿಕೆಟ್ ಕೈತಪ್ಪಿದೆ. ಅದು ಅಲ್ಲದೆ ಹಾವೇರಿಯಿಂದ ಕೆಎಸ್ ಈಶ್ವರಪ್ಪ ಮಗನಿಗೆ ಟಿಕೆಟ್ ಸಿಗುವ ನಿರೀಕ್ಷೆ ಇತ್ತು. ಆದ್ರೂ ಕೂಡ ಟಿಕೆಟ್ ಕೈತಪ್ಪಿದೆ. ಇದು ಅಸಮಾಧಾನದ ಬೆಂಕಿಯನ್ನ ಹೊತ್ತಿಸಿದೆ. ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಸಮಾಧಾನದ ಮಾತುಗಳನ್ನ ಆಡುತ್ತಿದ್ದಾರೆ. ಆದ್ರೆ ಒಳಗೊಳಗೆ ಟಿಕೆಟ್ ವಂಚಿತರು ಬೇರೆಯದ್ದೇ ಲೆಕ್ಕಾಚಾರ ಹಾಕ್ತಿದ್ದಾರೆ. ಹೀಗಾಗಿ ಬಂಡಾಯದ ಬೇಗುದಿಗೆ ಬಿಜೆಪಿ ಸಿಲುಕಿದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಸ್ವಪಕ್ಷದ ವಿರುದ್ಧ ರೆಬೆಲ್ ಮಾತುಗಳನ್ನ ಆಡುತ್ತಿದ್ದಾರೆ. ಅದರಲ್ಲೂ ಹಾವೇರಿ ಟಿಕೆಟ್ ಸಿಗದಿದ್ದಕ್ಕೆ ಈಶ್ವರಪ್ಪ ಕೆಂಡಾಮಂಡಲಾಗಿದ್ದಾರೆ. ಬಿಎಸ್ವೈ ವಿರುದ್ಧವೇ ಅಸಮಾಧಾನದ ಮಾತುಗಳನ್ನ ಆಡುತ್ತಿದ್ದಾರೆ. ಕಾಂತೇಶ್ಗೆ ಟಿಕೆಟ್ ಸಿಗದಿದ್ದಕ್ಕೆ ಈಶ್ವರಪ್ಪ ಗರಂ. ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡುವ ಭರವಸೆ. ಹಾವೇರಿ ಕ್ಷೇತ್ರದಿಂದ ಈಶ್ವರಪ್ಪ ಪುತ್ರ ಕಾಂತೇಶ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈ ಬಾರಿ ಹಾವೇರಿಯಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತಾನೆ ಈಶ್ವರಪ್ಪ ಕಾನ್ಫಿಡೆಂಟ್ನಲ್ಲಿದ್ರು. ಆದ್ರೆ ಈ ಬಾರಿ ಹಾವೇರಿ ಟಿಕೆಟ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪಾಲಾಗಿದೆ. ಹೀಗಾಗಿ ಹಾವೇರಿಯಲ್ಲಿ ಅಸಮಾಧಾನದ ಹೊಗೆ ಆಡುತ್ತಿದೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಈಶ್ವರಪ್ಪ ಮತ್ತು ಅವರ ಪುತ್ರ ಕಾಂತೇಶ್ ಬಂಡಾಯ ಎದ್ದಿದ್ದಾರೆ. ಬಿಜೆಪಿ ಹೈಕಮಾಂಡ್ ವಿರುದ್ಧ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ಮೋಸ ಮಾಡಿದ್ರು, ಟಿಕೆಟ್ ಕೊಡಿಸ್ತೀನಿ ಅಂತ ಮತ್ತೆ ಮೋಸ ಮಾಡಿದ್ರು. ಈಗ MLCಗೆ ಮೂಗಿ ತುಪ್ಪ ಹಚ್ಚೋ ಪ್ರಯತ್ನ ನಡೆಸ್ತಿದ್ದಾರೆ. ಇದೆಲ್ಲವೂ ಕೂಡ ನಾನು ನಾಳೆ ನಮ್ಮ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇಷ್ಟು ಮಧ್ಯೆ ಅವ್ರು ಏನು ಹೇಳ್ತಾರೋ ನಮ್ಮ ಸಾಮಾನ್ಯ ಜನ, ಕಾರ್ಯಕರ್ತರು, ನಾಗರಿಕರು ಆ ತೀರ್ಮಾನವನ್ನು ನಾನು ನಾಳೆ ಶಿವಮೊಗ್ಗದಲ್ಲಿ ತಗೋತೀನಿ. ನಾನು ಹೇಳಿದ್ನಲ್ರಿ, ನಾನು MLA ಆಗಬೇಕು, MLC ಆಗಬೇಕು, MP ಆಗಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಿಲ್ಲ. ಈ ವ್ಯವಸ್ಥೆ ಇದೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮೋಸ ಮಾಡ್ತಾರೆ ಅಂತ ವ್ಯವಸ್ಥೆ ಇದೆಯಲ್ಲ, ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರಲ್ಲ, ಅವ್ರು ಹೇಳ್ದಂಗೆ ನಡೀತಾ ಇದೆಯಲ್ಲ, ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ. ಅಂಥ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ಹಾಗೆ ನೋಡಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಈಶ್ವರಪ್ಪಗೆ ಟಿಕೆಟ್ ಕೈತಪ್ಪಿತ್ತು. ಆಗಲೂ ಈಶ್ವರಪ್ಪ ಬಂಡಾಯ ಎದ್ದಿದ್ರು. ಆದ್ರೆ ಮಾತುಕತೆಯ ಮೂಲಕ ತಣ್ಣಗಾಗಿದ್ರು. ಟಿಕೆಟ್ ಸಿಗದೇ ಇದ್ರೂ ಬಿಜೆಪಿಯಲ್ಲೇ ಉಳಿದುಕೊಂಡಿದ್ರು. ಅಂದೇ ಪುತ್ರ ಕಾಂತೇಶ್ಗೆ ಹಾವೇರಿಯ ಟಿಕೆಟ್ ಬಗ್ಗೆ ಮಾತುಕತೆಯೂ ನಡೆದು ಹೋಗಿತ್ತು. ಆದ್ರೆ ಪರಿಸ್ಥಿತಿ ಬದಲಾಗಿ ಹೋಗಿದೆ. ಸದ್ಯ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಹಾವೇರಿಯ ಟಿಕೆಟ್ ಕೈತಪ್ಪಿ ಹೋಗಿದೆ. ಹೀಗಾಗಿ ಈಶ್ವರಪ್ಪ ಅಂಡ್ ಸನ್ ಅಕ್ಷರಶಃ ಬಂಡಾಯ ಎದ್ದಿದ್ದಾರೆ. ಬಂಡಾಯ ಶಮನಕ್ಕೆ ಬಿಜೆಪಿ ನಾಯಕರು ಯತ್ನಿಸುತ್ತಿದ್ದಾರೆ. ನಾನು ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನನ್ನ ಬಗ್ಗೆ ಯೋಚನೆ ಮಾಡೋದು ಪಕ್ಷದ ಕೆಲಸ ಅಂತ ಹೇಳಿದ್ದೀನಿ. ನನ್ನ ಬಗ್ಗೆ ಯಾವಾಗ ಏನು ಯೋಚನೆ ಮಾಡುತ್ತೆ ಪಕ್ಷ ಯೋಚನೆ ಮಾಡುತ್ತೆ. ನನ್ನ ಜೀವನದಲ್ಲಿ ಇದುವರೆಗೂ ಪಕ್ಷ ನನ್ನನ್ನು ರಾಷ್ಟ್ರೀಯ ಸ್ತರದವರೆಗೂ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದೆ. ನನಗೆ ಪಕ್ಷದ ಮೇಲೆ ವಿಶ್ವಾಸ ಇದೆ. ಸರ್, ಈಶ್ವರಪ್ಪ ಅವರು ನಾಳೆ ನಿರ್ಧಾರ ಪ್ರಕಟಿಸ್ತೀವಿ. ಈಗ ಅವ್ರ ಜೊತೆನಲ್ಲೂ ನಾನು ಮಾತಾಡ್ತೀನಿ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವ್ರ ಜೊತೆಲೂ ಮಾತಾಡ್ತೀನಿ. ಅವ್ರನ್ನೂ ಅವ್ರನ್ನೂ ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಸರ್, ಇನ್ನು ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಹೆಸರಿನ ನಾನು ಪ್ರತಿ ಕ್ಷೇತ್ರದ ವಿಶ್ಲೇಷಣೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ನಾನು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮುಖವನ್ನು ನೋಡಿಕೊಂಡು ಕೆಲಸ ಮಾಡ್ತೀವಿ. ಎರಡನೇ ಲಿಸ್ಟಲ್ಲಿ 5 ಕ್ಷೇತ್ರಗಳಿದೆ. ಇನ್ನೊಂದು 4-5 ದಿನದಲ್ಲಿ ಬರ್ಬೋದು. ಬಿಜೆಪಿಯಿಂದ ಪುತ್ರ ಕಾಂತೇಶ್ಗೆ ಮತ್ತೊಂದು ಆಫರ್. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡುವ ಭರವಸೆ. ಅತ್ತ ಅಪ್ಪನಿಗೆ ವಿಧಾನಸಭೆಯ ಟಿಕೆಟ್ ಇಲ್ಲ, ಇತ್ತ ಮಗನಿಗೆ ಲೋಕಸಭೆಯ ಟಿಕೆಟ್ ಕೂಡ ಇಲ್ಲ. ಹೀಗಾಗಿ ಈಶ್ವರಪ್ಪ ಬಂಡೆದ್ದಿದ್ದಾರೆ. ಬಂಡೆದ್ದಿರೋ ಈಶ್ವರಪ್ಪ ಸಿಟ್ಟು ಶಮನ ಮಾಡಲು ಬಿಜೆಪಿಯ ಪ್ರಮುಖ ನಾಯಕರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈಶ್ವರಪ್ಪ ಸಿಟ್ಟು ತಣ್ಣಗಾಗುತ್ತಿಲ್ಲ. ಅಷ್ಟೇ ಅಲ್ಲ, ಬಿಎಸ್ವೈ ಬಗ್ಗೆ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಬಿಟ್ಟು ಶೋಭಾ ಕರಂದ್ಲಾಜೆಗೆ ಬೆಂಗಳೂರು ಉತ್ತರದಿಂದ ಟಿಕೆಟ್ ಕೊಡಿಸಿದ್ದಾರೆ. ಆದರೆ ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ಹೀಗಾಗಿ ಇದೇ ತಿಂಗಳು 15ರಂದು ಶಿವಮೊಗ್ಗ ಬಂಜಾರ್ ಭವನದಲ್ಲಿ ಜನಾಭಿಪ್ರಾಯ ಸಂಗ್ರಹ ಸಭೆ ಕರೆದಿದ್ದಾರೆ. ಸಭೆಯ ನಿರ್ಣಯದ ನಂತರ ವರಿಷ್ಠರಿಗೆ ತೀರ್ಮಾನವನ್ನ ಈಶ್ವರಪ್ಪ ತಿಳಿಸಲಿದ್ದಾರೆ. ಹಾಗಾಗಿ ಜನಾಭಿಪ್ರಾಯ ಸಭೆ ಮಹತ್ವವನ್ನ ಪಡೆದುಕೊಂಡಿದೆ. ಈಶ್ವರಪ್ಪ ಹಾಗೂ ಪುತ್ರ ಕಾಂತೇಶ್ ಮುಂದಿನ ನಡೆ ಕುರಿತು ಶುಕ್ರವಾರ ನಿರ್ಧಾರವಾಗಲಿದೆ. ಈ ಮಧ್ಯೆ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಬಿಜೆಪಿಯಿಂದ ಮತ್ತೊಂದು ಆಫರ್ ಕೂಡ ನೀಡಲಾಗಿದೆ. ಅದೇನು ಅಂದ್ರೆ ಲೋಕಸಭೆ ಟಿಕೆಟ್ ಬೇಡ, ನೈಋತ್ಯ ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡುವ ಭರವಸೆಯನ್ನ ನೀಡಲಾಗಿದೆ.
ಆದ್ರೆ ವರಿಷ್ಠರ ಭರವಸೆಯನ್ನ ಈಶ್ವರಪ್ಪ ಒಪ್ಪಿಲ್ಲ. ಈ ಮಧ್ಯೆ ಸಿಟಿ ರವಿ ಕೂಡ ಈಶ್ವರಪ್ಪ ಮನವೊಲಿಸೋ ಕೆಲಸವನ್ನ ಮಾಡಿದ್ದಾರೆ. ಸಿಟಿ ರವಿ ಮನವೊಲಿಕೆಗೂ ಕೆಎಸ್ ಈಶ್ವರಪ್ಪ ಬಗ್ಗಿಲ್ಲ. ಅದು ಅಲ್ಲದೆ ರವಿ ಬಳಿ ತೀವ್ರ ಅಸಮಾಧಾನವನ್ನ ಈಶ್ವರಪ್ಪ ಹೊರಹಾಕಿದ್ದಾರೆ. ಹೀಗಾಗಿ ಹಾವೇರಿ ವಿಚಾರವಾಗಿ ಈಶ್ವರಪ್ಪ ಕೆಂಡ ಕಾರಿದ್ದಾರೆ. ನಾಳೆ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲೇಬೇಕು ಅಂತೇಳಿ ಇಡೀ ಜಿಲ್ಲೆಯ ಎಲ್ಲ ಸಮಾಜದ ಪ್ರಮುಖರು ಒತ್ತಾಯ ಮಾಡ್ತಿದ್ದಾರೆ. ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಮಕ್ಕಳು. ನಿಮ್ಮ ಮಗ ಕಾಂತೇಶಿಗೂ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಜೊತೆಗೆ ನಾನೇ ಟಿಕೆಟ್ ಕೊಡೋದಲ್ಲದೆ ನಾನೇ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದರು. ಮೋಸ ಮಾಡಿದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖರಿಗೆ ಸಿ ಟಿ ರವಿಗಿರ್ಬೋದು, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ಗಿರ್ಬೋದು, ಸದಾನಂದ ಗೌಡ್ರಿಗಿರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಈ ರೀತಿ ಅನೇಕ ಪ್ರಮುಖರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಎಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೊಂದ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನೀವು ಸ್ಪರ್ಧೆ ಮಾಡಬೇಕು, ಇದು ಎಲ್ಲರದ್ದು ಒತ್ತಾಯ. ಸದ್ಯ ರಾಜ್ಯದಲ್ಲಿ ಬಿಜೆಪಿಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಆಕಾಂಕ್ಷೆಯಲ್ಲಿದ್ದವರಿಗೆ ಶಾಕ್ ಆಗಿದೆ. ಅದರಲ್ಲೂ ಹಾವೇರಿ ವಿಚಾರಕ್ಕೆ ಈಶ್ವರಪ್ಪ ಅಂತೂ ಸಿಟ್ಟಿಗೆದ್ದಿದ್ದಾರೆ. ವಿಧಾನಸಭೆ ಟಿಕೆಟ್ ಕೂಡ ಇಲ್ಲ, ಇತ್ತ ಲೋಕಸಭೆ ಟಿಕೆಟ್ ಕೂಡ ಸಿಗ್ಲಿಲ್ಲ ಅಂತ ಹೈಕಮಾಂಡ್ ಮೇಲೆ ಗರಂ ಆಗಿದ್ದಾರೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಬಿಜೆಪಿಯ ಕಚೇರಿಯ ಮುಂದೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬೆಂಬಲಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಟಿಕೆಟ್ ಸಿಗದಿದ್ದಕ್ಕೆ ರೊಚ್ಚಿಗೆದ್ದಿದ್ದಾರೆ. ಟಿಕೆಟ್ ಸಿಕ್ಕಿರೋ ಬಸವರಾಜು ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಅತ್ತ ದಾವಣಗೆರೆಯಲ್ಲಿ ಎಂಪಿ ರೇಣುಕಾಚಾರ್ಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ GM ಸಿದ್ದೇಶ್ವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ದಾವಣಗೆರೆಯಲ್ಲೂ ಅಸಮಾಧಾನ ಬೇಗುದಿ ಎದ್ದಿದೆ. ಹಾಗಿದ್ರೆ ಯಾವೆಲ್ಲ ಕ್ಷೇತ್ರದಲ್ಲಿ ಇಂತಹದ್ದೇ ಪರಿಸ್ಥಿತಿ ಇದೆ ತೋರಿಸ್ತೀವಿ ನೋಡಿ. ಕರಡಿ ಸಂಗಣ್ಣಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಆಕ್ರೋಶ. ಡಾಕ್ಟರ್ ಕೆ ಬಸವರಾಜ್ ವಿರುದ್ಧ ಕಾರ್ಯಕರ್ತರು ಸಿಡಿಮಿಡಿ. ರಾಜ್ಯದಲ್ಲಿ ಟಿಕೆಟ್ ವಂಚಿತರ ಅಸಮಾಧಾನ ಭುಗಿಲೆದ್ದಿದೆ. ಅದರಲ್ಲೂ ಆಕಾಂಕ್ಷಿಗಳ ಬೆಂಬಲಿಗರು ಬಿಜೆಪಿ ಹೈಕಮಾಂಡ್ ಮೇಲೆ ಮುಗಿಬಿದ್ದಿದ್ದಾರೆ. ಮುಖ್ಯವಾಗಿ ಕೊಪ್ಪಳದಲ್ಲಿ ಹೈಡ್ರಾಮವೇ ನಡೆದು ಹೋಗಿದೆ. ಹಾಲಿ ಸಂಸದ ಕರಡಿ ಸಂಗಣ್ಣಗೆ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ಕರಡಿ ಸಂಗಣ್ಣನ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಅಷ್ಟು ಮಾತ್ರವಲ್ಲ, ಟಿಕೆಟ್ ಸಿಕ್ಕಿರೋ ಅಭ್ಯರ್ಥಿಗೆ ಅವಮಾನಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಬಿಜೆಪಿ ಕಚೇರಿಯ ಗ್ಲಾಸ್ಗಳನ್ನ ಪುಡಿ ಮಾಡಿದ್ದಾರೆ. ಹೀಗಾಗಿ ಕೊಪ್ಪಳದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಕೊಪ್ಪಳ ಲೋಕಸಭೆಯ ಬಿಜೆಪಿ ಟಿಕೆಟ್ ಪಡೆದುಕೊಂಡ ಡಾಕ್ಟರ್ ಕೆ ಬಸವರಾಜು ಕ್ಯಾವಟ್ಟೂರ್ ಅವರು ಹಾಲಿ ಸಂಸದ ಕರಡಿ ಸಂಗಣ್ಣ ಅವರ ಬೆಂಬಲವನ್ನ ಕೇಳೋದಕ್ಕೆ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಅವರ ಮನೆಗೆ ಬಂದಿದ್ದಾರೆ. ಈ ವೇಳೆ ತನಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅತೃಪ್ತಗೊಂಡಿದ್ದ ಸಂಸದ ಸಂಗಣ್ಣ ಕರಡಿಯವರ ಬೆಂಬಲಿಗರು ಅಭ್ಯರ್ಥಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಯಾರನ್ನು ಕೇಳಿ ಟಿಕೆಟ್ ಪಡೆದಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಕರಡಿ ಸಂಗಣ್ಣನ ಪರ ಘೋಷಣೆಯನ್ನ ಕೂಗಿದ್ದಾರೆ. ಟಿಕೆಟ್ ಪಡೆದುಕೊಂಡ ಅಭ್ಯರ್ಥಿಗೆ ಸಂಗಣ್ಣ ಬೆಂಬಲಿಗರು ಆವಾಜ್ ಹಾಕಿದ್ದಾರೆ. ನೀವು ಯಾರನ್ನ ಕೇಳಿ ಕೊಪ್ಪಳದ ಬಿಜೆಪಿ ಟಿಕೆಟ್ ಅನ್ನ ಪಡೆದಿದ್ದೀರಿ? ನಿಮಗೆ ಮಾನ ಮರ್ಯಾದೆ ಇದ್ರೆ ಇಲ್ಲಿಗೆ ಬರಬಾರದಿತ್ತು ಅಂತ ಸಂಗಣ್ಣ ಬೆಂಬಲಿಗರು ಹೇಳಿದ್ದಾರೆ. ಬಿಜೆಪಿಗೆ ಧಿಕ್ಕಾರ, ವಿಜಯೇಂದ್ರಗೆ ಧಿಕ್ಕಾರ ಎಂದು ಘೋಷಣೆಯನ್ನ ಕೂಗಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ಸೋಲುತ್ತೀರಿ ಎಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜುಗೆ ಹೇಳಿದ್ದಾರೆ. ಈ ವೇಳೆ ಮಾತನಾಡಲು ಬಂದ ಕರಡಿ ಸಂಗಣ್ಣರನ್ನ ಮನೆಯ ಮೇಲ್ಮಹಡಿಗೆ ಕಾರ್ಯಕರ್ತರು ಕಳುಹಿಸಿದ್ದಾರೆ. ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಮತ್ತು ದೊಡ್ಡನಗೌಡ ಪಾಟೀಲ್ರನ್ನ ಭೇಟಿಯಾಗಲು ಬಿಡದೆ ವಾಪಸ್ ಹೋಗುವಂತೆ ಪಟ್ಟು ಹಿಡಿದಿದ್ದಾರೆ. ಏನಾದರೂ ನೀವು ಪಾರ್ಟಿ ಕಚೇರಿಯಲ್ಲಿ ಮಾತನಾಡಿ, ಮನೆಗೆ ಬರಬೇಡಿ ಎಂದು ಆಗ್ರಹಿಸಿದ್ರು. ಜೊತೆಗೆ ಗೋ ಬ್ಯಾಕ್ ಬಸವರಾಜ್ ಎಂದು ಘೋಷಣೆಯನ್ನ ಕೂಗಿದ್ದಾರೆ. ಅಲ್ಲ, ಅವ್ರದ್ದು ಸಹಜವಾದಂಥ ಬೇಡಿಕೆ ಕಾರ್ಯಕರ್ತರದ್ದು ಮತ್ತು ಮುಖಂಡರು. ಬಟ್ ಈಗ ಒಂದು ಸಾರಿ ಪಾರ್ಟಿ ತೀರ್ಮಾನ ಮಾಡಿದೆ ಬಸವರಾಜ್ ಡಾಕ್ಟ್ರು ಅಭ್ಯರ್ಥಿ ಅಂಥೇಳಿ. ಆ ಅಭ್ಯರ್ಥಿಗೆ ನಾವು ಬೆಂಬಲಿಸಬೇಕಂತೇಳಿ ನಮ್ಮ ಕಾರ್ಯಕರ್ತರಿಗೆ ಹಿರಿಯರಿಗೆ ವಿನಂತಿ ಮಾಡ್ಕೊಳ್ತೀನಿ. ಸ್ವಲ್ಪ ಅದು ಪ್ರಾರಂಭದಲ್ಲಿ ಇರೋದ್ರಿಂದ ಸ್ವಲ್ಪ ಏನಂದ್ರೆ ಆಕ್ರೋಶ ಇರ್ತದೆ.
ಅವರಿಗೆ ಏನಾದರೂ ನಿರಾಸೆ ಇದೆ. ಸ್ವಲ್ಪ ಕಾಲಾವಕಾಶ ಆದ ನಂತರ ಅವ್ರನ್ನ ನಾವು ಇವತ್ತು ಕನ್ವಿನ್ಸ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀನಿ. ನಾನು ಕೂಡ 2 ದಿನ ಬ್ಯುಸಿ ಇದ್ದೀನಿ. ನಾಳೆ ಸಿಂಧನೂರದೊಂದು ಟ್ರೈನ್ ಆಪ್ರೇಟ್ ಮಾಡಬೇಕಾಗಿದೆ. ಭಾಳ ದಿವಸದ ಕನಸದು. ಅದನ್ನು ನನಗೆ ನಾಳೆ ದಿನ ಅಂದರೆ 2:30-3 ಗಂಟೆ ತನಕ ಕೂಡ ನಾನು ಫ್ರೀ ಇಲ್ಲ. ಅದಾದಮೇಲೆ ಮತ್ತೊಮ್ಮೆ ನಮ್ಮೆಲ್ಲ ನಾಯಕರ ಜೊತೆ ಮಾತಾಡ್ತೀನಿ ಮತ್ತು ಕಾರ್ಯಕರ್ತರ ಜೊತೆ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಮಾಡ್ತೀನಿ. ಬಿಜೆಪಿ ಎಲ್ಲ ಸ್ಥಾನದಲ್ಲಿ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಅನ್ನು ಹಾಕೊಂಡಿದೆ. ಹೀಗಾಗಿ ಅಳೆದು ತೂಗಿ ಟಿಕೆಟ್ ಕೊಟ್ಟಿದೆ. ಆದರೆ ಈ ಟಿಕೆಟ್ ವಿಚಾರಕ್ಕೆ ಬಿಜೆಪಿಯಲ್ಲಿ ಇದ್ದಿರೋ ಬೆಂಕಿ ಹೇಗೆ ಆರಿಸುತ್ತಾರೆ ಅನ್ನೋದು ಸದ್ಯದ ಕುತೂಹಲ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.